ನೇರ ಇವತ್ತು ಜನಾರ್ದನ್ ರೆಡ್ಡಿಯನ್ನ ಮುಗಿಸ್ಲಿಕ್ಕೆ ವ್ಯವಸ್ಥಿತವಾದ ಒಂದು ತಂತ್ರ, ವ್ಯವಸ್ಥಿತವಾದ ಷಡ್ಯಂತ್ರ ನಡೆದಿತ್ತು ಅನ್ನೋದ್ರ ಬಗ್ಗೆ ದಾಖಲೆ ಸಮೇತ ಬಿಜೆಪಿ ಇಡ್ತಾ ಇದೆ. ಇದು ಗುಂಪು ಘರ್ಷಣೆಯನ್ನ ಮೀರಿ ಇಲ್ಲಿ ಕೊಲೆಯಾಗಿದೆ, ಶೂಟೌಟ್ ಆಗಿದೆ. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನ ಹಾಗಾದ್ರೆ ಮುಗಿಸುವ ಪ್ರಯತ್ನ ಇತ್ತ. ಜನರಿಗೆ ತೊಂದರೆ ಆಗತ್ತೆ, ಬಳ್ಳಾರಿಯಲ್ಲಿ ನನ್ನ ಕ್ಷೇತ್ರ, ಆದ್ರಿಂದ ಕಂಟ್ರೋಲ್ಡ್ ಆಗಿ ವರ್ತಿಸಿದ್ದೇನೆ, ಇಲ್ಲದೆ ಇದ್ರೆ ಜನಾರ್ದನ್ ರೆಡ್ಡಿ ಮನೆ ಸುಟ್ಟಾಗ್ತಾ ಇದ್ದೆವು. ಒಬ್ಬ MLA ಹೇಳುವ ಮಾತಾ ಇದು. ಕೇವಲ ಕಾಂಗ್ರೆಸ್ಸಿನ ಸಿಟ್ಟಿಂಗ್ MLA ನಮ್ಮವ ಅನ್ನುವ ಒಂದೇ ಕಾರಣವನ್ನು ಇಟ್ಕೊಂಡು ನಾವು ನಾರಾ ಭರತ್ ರೆಡ್ಡಿ ಅವ್ರ ಜೊತೆಗಿದ್ದೇವೆ ಅಂತ ಘೋಷಣೆ ಮಾಡಿದ್ರು. ಹೇಗೆ ಘೋಷಣೆ ಮಾಡಿದ್ರು? ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. 2026 ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಸ್ವಾಗತಿಸಿದ ರೀತಿಯೇ ಅತ್ಯಂತ ವಿಚಿತ್ರ, ವಿಷಣ್ಣ, ಅಮಾಯಕ, ಅಸಭ್ಯ. ಬಳ್ಳಾರಿಯಲ್ಲಿ ದಶಕಗಳ ಕಾಲದಿಂದ ತಣ್ಣಗಿದ್ದಂಥ ನೆಲ ಈಗ ರಕ್ತಸಿಕ್ತವಾಗಿದೆ. ಗನ್ನಿಂದ ಬುಲೆಟ್ ಫೈರ್ ಆಗಿದೆ, ಜೀವ ಹೋಗಿದೆ. ಪಕ್ಷದ ರಾಜಕಾರಣ ಇವತ್ತು ಗುಂಪು ಘರ್ಷಣೆಯ ರಾಜಕಾರಣವಾಗಿ ಬದಲಾಗಿದೆ. ಬಿಜೆಪಿ ಕಾಂಗ್ರೆಸ್ಸಿನ ಮಧ್ಯೆ ಜಿದ್ದಾಜಿದ್ದಿಯ ಒಂದು ಹೋರಾಟಕ್ಕೆ ಬಳ್ಳಾರಿ ನಗರ ಸಾಕ್ಷಿಯಾಗಿದೆ. ನಾರಾ ಭರತ್ ರೆಡ್ಡಿ ಗುಂಪು ಮತ್ತು ಜನಾರ್ದನ್ ರೆಡ್ಡಿ ಗುಂಪಿನ ಮಧ್ಯೆ ಏನು ಸಂಘರ್ಷ ಏರ್ಪಟ್ಟಿತ್ತು, ಆ ಸಂಘರ್ಷ ಕೇವಲ ಬ್ಯಾನರ್ ಕಟ್ಟುವ ಸಂಘರ್ಷವಾಗಿ ಉಳಿಯಲಿಲ್ಲ. ಒಂದು ರೀತಿಯಲ್ಲಿ ತನಿಖೆಯ ಇಲ್ಲಿಯವರೆಗಿನ ಒಟ್ಟು ಸಾರಾಂಶ ಏನು ಹೇಳ್ತಾ ಇದೆ, ಏನು ಆಗ್ತಾ ಇದೆ ಅನ್ನುವುದರನ್ನ ಸ್ಪಷ್ಟವಾಗಿ, ನೇರವಾಗಿ ನಿಮಗೆ ತಲುಪಿಸುವ ಮತ್ತು ಅದರ ಬಗ್ಗೆ ಒಂದು ಚರ್ಚಾತ್ಮಕವಾಗಿ ನಿಮ್ಮೊಟ್ಟಿಗೆ ಅದನ್ನು ಹಂಚಿಕೊಳ್ಳೋದಕ್ಕೆ ನಾನಿಲ್ಲಿ ಕೂತಿದ್ದೇನೆ. ನಾರಾ ಭರತ್ ರೆಡ್ಡಿ ಸಿಟ್ಟಿಂಗ್ MLA, ಗಂಗಾವತಿ MLA ಜನಾರ್ದನ್ ರೆಡ್ಡಿ ವಾಲ್ಮೀಕಿ ಪುತ್ಥಳಿಯನ್ನ ಅನಾವರಣಗೊಳಿಸಬೇಕು ಅನ್ನುವ ಕಾರಣಕ್ಕಾಗಿ ಸಿದ್ಧತೆಯಲ್ಲಿ ತೊಡಗಿದಾಗ ಜನಾರ್ದನ್ ರೆಡ್ಡಿ ಅವರ ಮನೆಯ ಬಾಗಿಲಿಗೆ ಬ್ಯಾನರ್ ಅನ್ನ ಕಟ್ಟುವ ಕೆಲಸವನ್ನ ಮಾಡಿದರು. ಗಂಗಾವತಿಗೆ ಹೊರಟಂತ ಜನಾರ್ದನ್ ರೆಡ್ಡಿ ಬೆಳಗ್ಗೆನೆ ಹೇಳಿದ್ದಾರೆ, ನೀವು ಬ್ಯಾನರ್ ಅನ್ನ ಕಟ್ಟಿ, ಎಲ್ಲಾದ್ರೂ ಕಟ್ಟಿ, ಆದರೆ ನಮ್ಮ ಮನೆಯ ಬಾಗಿಲಿಗೆ ಕಟ್ಟಬೇಡಿ, ನಮ್ಮ ಮನೆಯ ರೋಡಿಗೆ ಕಟ್ಟಬೇಡಿ, ನನಗೆ ತಿರುಗಾಟಕ್ಕೆ ತೊಂದರೆ ಆಗತ್ತೆ. ಇದು ಜನಾರ್ದನ್ ರೆಡ್ಡಿ ಅವರ ಹೇಳಿಕೆ. ಇಲ್ಲಿಂದ ಆರಂಭವಾದದ್ದು ಕೊನೆಗೆ ಎಲ್ಲಿಯವರೆಗೆ ಬಂದು ನಿಂತಿದೆ ಅಂತಂದ್ರೆ, ಅದೇ ದಿನ ರಾತ್ರಿ ಪೆಟ್ರೋಲ್ ಬಾಂಬ್ ಅನ್ನ ರಿಕ್ಷಾದಲ್ಲಿ ತಂದಿದ್ರು ಅನ್ನುವ ಮಟ್ಟಕ್ಕೆ ಬಿಜೆಪಿ ಈಗ ವಿಜುವಲ್ಸ್ ಅನ್ನ ಬಿಟ್ಟಿದೆ. FSL ರಿಪೋರ್ಟ್ ಏನ್ ಹೇಳ್ತಾ ಇತ್ತು, ಏನ್ ಹೇಳಿದೆ? ರಾಜಶೇಖರ್ ಅನ್ನುವಂತ ಅಮಾಯಕ ಕಾಂಗ್ರೆಸ್ ಕಾರ್ಯಕರ್ತನಿಗೆ ಬಿದ್ದಂತ ಬುಲೆಟು ಯಾವ ಬುಲೆಟು, ಯಾವ ಗನ್ನಿಂದು, ನಮ್ಮ ಕಡೆಯಿಂದ ಯಾವುದೇ ರೀತಿಯ ಫೈರಿಂಗ್ ಆಗಿ ವ್ಯಕ್ತಿ ಸತ್ತಿಲ್ಲ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಂತ ನಾರಾ ಭರತ್ ರೆಡ್ಡಿ ಸಿಟ್ಟಿಂಗ್ MLA ಬುಡಕ್ಕೆ ಈಗ ಬೆಂಕಿ ಬಿದ್ದಿದೆ. ರಾಜ್ಯ ಸರ್ಕಾರಕ್ಕೆ ನುಂಗಲಾರದ ತುತ್ತು. ಯಾವ ಗನ್ಮ್ಯಾನ್ನಿಂದ ಸಿಡಿಯಿತೋ ಆ ಬುಲೆಟ್ ಈಗ ಕಾಂಗ್ರೆಸ್ ಸರ್ಕಾರದ ಬುಡಕ್ಕೆ ಬಂದು ನಿಂತಿದೆ. ಏನೀಗ ಹಾಗಾದ್ರೆ ಈ ಪ್ರಕರಣ ಎಲ್ಲಿಯವರೆಗೆ ಬಂದು ನಿಂತಿದೆ? ಯಾವ ರೀತಿಯ ತನಿಖೆ ಆಗ್ತಾ ಇದೆ? ಕಾಂಗ್ರೆಸ್ ಸರ್ಕಾರ ಈಗ ತನ್ನ ಬುಡಕ್ಕೆ ಬಂದಂತ ಈ ಬುಲೆಟಿನ ಕಥೆಯನ್ನ ಯಾವ ರೀತಿಯ ಕ್ಲೈಮ್ಯಾಕ್ಸ್ಗೆ ಕೊಂಡೋಗ್ತದೆ? ನಾರಾ ಭರತ್ ರೆಡ್ಡಿಯನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ನಾರಾ ಭರತ್ ರೆಡ್ಡಿಯೇ ಆರೋಪಿ ಅನ್ನುವಂತ ಹಂತಕ್ಕೆ ಈಗ FSL ರಿಪೋರ್ಟ್ ಬಂದರೂ ಕೂಡ ಕಾಂಗ್ರೆಸ್ ಸರ್ಕಾರ ಕೈಕಟ್ಟಿ ಕೂತಿದೆ ಯಾಕೆ? ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ಹಗರಣಗಳ ಆಡಂಬೋಲ, ಕರ್ನಾಟಕ ದಿವಾಳಿ, ಇನ್ನು ಕಾನೂನು ವ್ಯವಸ್ಥೆ ದೇವರೇ ಗತಿ, ದಿನಕ್ಕೊಂದು ಕ್ಷಣಕ್ಕೊಂದು ಭ್ರಷ್ಟಾಚಾರದ ಪ್ರಕರಣ, ಅದರ ಮಧ್ಯೆ ಕುರ್ಚಿ ಕದನ ಯಾವ ಮಟ್ಟಕ್ಕಿದೆ ಅಂತಂದ್ರೆ ಸಂಕ್ರಾಂತಿಯಲ್ಲಿ ಸುನಾಮಿಯೋ ಅಥವಾ ಭೂಕಂಪವೋ ಗೊತ್ತಿಲ್ಲ. ಸರ್ಕಾರ ಬಿದ್ರೂ ಚಿಂತೆ ಇಲ್ಲ, ನಮ್ಮ ಅಧಿಕಾರದವನ್ನ ಮಾತ್ರ ನಾವು ಉಳಿಸಿಕೊಳ್ಳುವುದಕ್ಕೆ ಬದ್ಧ ಅಂತ ಸಿದ್ದು ಮತ್ತು DKಶಿ ನೇರ ಹೈಕಮಾಂಡ್ಗೆ ಕೂಡ
ಸೆಡ್ ಹೊಡೆದು ನಿಂತು ರಾಜ್ಯವನ್ನ ಒಂದು ರೀತಿಯಲ್ಲಿ ಅನಾಥವಾಗಿಸಿದಂತ ಕೀರ್ತಿ ಏನಾದರೂ ಇದ್ರೆ ಅದು ಸದ್ಯದ ಸರ್ಕಾರಕ್ಕೆ ಅನ್ನೋದನ್ನ ನಾನು ಹೇಳ್ತಾ ಇಲ್ಲ, ಅಥವಾ ಪ್ರತಿಪಕ್ಷ ಬಿಜೆಪಿಯ ಜೊತೆಗೆ ಪ್ರತಿ ಜನ ಹೇಳ್ತಾ ಇದ್ದಾರೆ. ಅದರ ಮಧ್ಯೆ ಈಗ ಹೊಸ ವರ್ಷಕ್ಕೆ ಅದ್ಭುತವಾದಂಥ ಸ್ವಾಗತ ಏನು ಅಂತಂದ್ರೆ ಗನ್ ಫೈರಿಂಗ್, ಒಂದು ಸಾವು, ಆಂಧ್ರದ ರಕ್ತ ಚರಿತ್ರೆ ಪೊಲಿಟಿಕಲ್ ಆಗಿದ್ದಂಥ ನೆಲದಲ್ಲಿ ಇವತ್ತಿನವರೆಗೂ ಕರ್ನಾಟಕದಲ್ಲಿ ಅದು ವ್ಯಾಪಿಸಿರಲಿಲ್ಲ. ಈಗ ಕರ್ನಾಟಕಕ್ಕೂ ಅದು ಅಡಿ ಇಟ್ಟಿದೆ. ಹಾಗಾದ್ರೆ ಇದರಲ್ಲಿ ಏನಾಗಿದೆ, FSL ರಿಪೋರ್ಟ್ ಏನ್ ಹೇಳ್ತಾ ಇದೆ ಅನ್ನೋದು ಈಗಿನ ಕುತೂಹಲ. ಒಂದು, ರಾಜಶೇಖರ್ ಅನ್ನುವಂಥ ವ್ಯಕ್ತಿ ಮೃತನಾಗಿದ್ದಾನೆ. ಅವನ ದೇಹದಲ್ಲಿ ಸಿಕ್ಕಂತ ಬುಲೆಟ್ ಯಾವ ಗನ್ ಮ್ಯಾನ್ ನಿಂದು ಮತ್ತು ಯಾವ ಗನ್ನಿಂದು ಅಂತ ಈಗ ಪ್ರಶ್ನೆ ಹುಟ್ಕೊಂಡಿತ್ತು. ಅದರ ತನಿಖೆಯ ಆರಂಭಿಕ ಹಂತದಲ್ಲಿ ನಾರಾ ಭರತ್ ರೆಡ್ಡಿ ಕೇವಲ ಅವಾಚ್ಯ ಶಬ್ದಗಳಿಂದ ನೀಚ, ಲಫಂಗ, ಹಾಗೆ ಹೀಗೆ, ಗಣಿ ಹಗರಣ, ಅದು ಇದು ಎಲ್ಲವನ್ನ ಸೇರಿಸಿ ಜನಾರ್ದನ್ ರೆಡ್ಡಿಯೇ ವಾಲ್ಮೀಕಿ ಪುತ್ಥಳಿಯ ಕಾರ್ಯಕ್ರಮವನ್ನು ಕೆಡಿಸುವುದಕ್ಕಾಗಿ ಈ ರೀತಿಯ ಫೈರಿಂಗ್ ಮಾಡಿಸಿದ್ದಾರೆ, ಕೊಲೆ ಮಾಡಿಸಿದ್ದಾರೆ ಅಂತೇಳಿ ನಾರಾ ಭರತ್ ರೆಡ್ಡಿ ಬಹಳ ಉದ್ಘೋಷದಿಂದ ಹೇಳ್ತಾ ಇದ್ರು. ಈಗ FSL ರಿಪೋರ್ಟ್ ಬಂದಿದೆ. ಭರತ್ ರೆಡ್ಡಿಯ ಮಾತು ಸುಳ್ಳಾಗಿದೆ, ಭರತ್ ರೆಡ್ಡಿ ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನೋದು ಈಗ FSL ರಿಪೋರ್ಟ್ ಜನಗಳ ಮಧ್ಯೆ ಇಟ್ಟಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ ತಪರಾಕಿ ಹಾಕಿದೆ. ಏನ್ ಹೇಳ್ತಾ ಇದೆ ಅಂತಂದ್ರೆ, ಸತ್ತ ರಾಜಶೇಖರ್ ಬಾಡಿಯಲ್ಲಿದ್ದಂತ ಬುಲೆಟ್ ಈಗಾಗಲೇ 2 ಜನ ಖಾಸಗಿ ಗನ್ಮ್ಯಾನ್ಗಳನ್ನ ಪೊಲೀಸರೇನು ಬಂಧಿಸಿದ್ರು. ಸತೀಶ್ ರೆಡ್ಡಿಯ ಅಂಗರಕ್ಷಕರು ಅವರ ಒಂದು ಗನ್ನಿನಿಂದಲೇ ಸಿಡಿದಂತ ಬುಲೆಟ್ ಇದು ಅನ್ನೋದು FSL ರಿಪೋರ್ಟ್ ಈಗ ಖಾತ್ರಿಪಡಿಸಿದೆ. ಇಲ್ಲಿಯವರೆಗೆ ಅದು ಜನಾರ್ದನ್ ರೆಡ್ಡಿ, ಶ್ರೀರಾಮುಲು, ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ನಾವು ಕಳ್ಕೊಂಡಿದ್ದೇವೆ, ನಾವು ದುಃಖದ ಮಡುವಿನಲ್ಲಿದ್ದೇವೆ, ನಾವಿವತ್ತು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಳ್ಕೊಂಡಿರುವುದರಿಂದ ಅದನ್ನ ನಾವು ನಿರ್ಣಾಯಕ ಹಂತಕ್ಕೆ ಕೊಂಡೋಗದೆ ಬಿಡುವ ಪ್ರಶ್ನೆ ಇಲ್ಲ ಅನ್ನುವಂತ ಕಾಂಗ್ರೆಸ್ಸಿನ CMನಿಂದ ಹಿಡಿದು ನಾರಾ ಭರತ್ ರೆಡ್ಡಿವರೆಗಿನ ಉವಾಚ ಏನಿತ್ತು ಅದು ಈಗ ತಿರುಗಿ ಹೊಡೆತಾ ಇದೆ. ಸತೀಶ್ ರೆಡ್ಡಿ ಯಾರು? ನಾರಾ ಭರತ್ ರೆಡ್ಡಿಯ ಆಪ್ತ. ಸತೀಶ್ ರೆಡ್ಡಿ ಅಲ್ಲಿ ಬಂದ ನಂತರವೇ ಈ ಗಲಾಟೆ ಆಸ್ಫೋಟಕ ವಿಸ್ಫೋಟಕ ಹಂತಕ್ಕೆ ಹೋಗಿದೆ ಅನ್ನೋದನ್ನ ಪೊಲೀಸರು ಒಪ್ತಾರೆ. FSL ರಿಪೋರ್ಟ್ ಬರುವ ಮೊದಲನೇ ಈ ಸತೀಶ್ ರೆಡ್ಡಿಯವರ ಖಾಸಗಿ ಗನ್ಮ್ಯಾನ್ಗಳ ಗನ್ನಿಂದಲೇ ಸಿಡಿದ ಬುಲೆಟ್ ಅದು ಅನ್ನುವಂತ ಪೊಲೀಸ್ ಉನ್ನತ ಮೂಲಗಳು ಒಂದು ಸಂಶಯವನ್ನ ವ್ಯಕ್ತಪಡಿಸಿದ್ವು. ಅದೀಗ ಅಧಿಕೃತ ಆಗಿದೆ. 12 mm ಬುಲೆಟ್ 5 ಅಡಿ ಅಂತರದಿಂದ ಸಿಡಿದಿದೆ. ಅದು ಸತೀಶ್ ರೆಡ್ಡಿ ಖಾಸಗಿ ಗನ್ಮ್ಯಾನ್ಗಳ ಗನ್ನಿನಿಂದಲೇ ಸಿಡಿದಿದೆ. 2 ಬಂಧನ ಮಾಡಿದ್ರಲ್ಲ, ಅದರಲ್ಲಿ ಒಬ್ಬನ ಗನ್ನಿಂದ ಸಿಡಿದಿದೆ. ಇದು FSL ರಿಪೋರ್ಟಿನ ಈಗ ಹೊರಗೆ ಬರ್ತಾ ಇರುವಂತ ಸತ್ಯ. ಪಾಯಿಂಟ್ ನಂಬರ್ 1. ಇನ್ನೊಂದು FSL ರಿಪೋರ್ಟ್ ಹೇಳ್ತಾ ಇದೆ ಏನು, ಈ ಫೈರಿಂಗ್ ಆದಂಥದ್ದೊಮ್ಮೆ 5 ಅಡಿಯ ಬದಲು 10 ರಿಂದ 15 ಅಡಿ ದೂರದಿಂದ ಆಗಿದ್ದಿದ್ರೆ ಈ ಬುಲೆಟ್ ಸ್ಪ್ರೆಡ್ ಆಗುವಂತ ಬುಲೆಟ್ ಇದು. ಕನಿಷ್ಠ ಪಕ್ಷ ಅದು 10 ರಿಂದ 15 ಅಡಿ ದೂರದಿಂದ ಒಮ್ಮೆ ಸಿಡಿದಿದ್ದೇ ಹೌದಾದ್ರೆ ಒಬ್ಬ ಅಲ್ಲ 10ಕ್ಕೂ 15ಕ್ಕೂ ಹೆಚ್ಚು ಅಂದ್ರೆ ಆ ಮಾಬಲ್ಲಿ ಯಾರ್ಯಾರಿಗೆಲ್ಲ ಅದು ಸ್ಪ್ರೆಡ್ ಆಗಿ ತಾಗ್ತಿತ್ತೋ ಹೆಣಗಳೇ ಬೀಳ್ತಾ ಇದ್ವು. ಅಂತ ಒಂದು ದೊಡ್ಡ ಅನಾಹುತ ತಪ್ಪಿದೆ. ಯಾಕೆ ಅಂತಂದ್ರೆ ಇದು 5 ಅಡಿ ಅಂತರದಿಂದ ಇದು ಸಿಡಿದಿರುವುದರಿಂದ ಒಬ್ಬ ವ್ಯಕ್ತಿಯ ಮರಣ ಮಾತ್ರ ಆಗಿದೆ. ಎಂತ ಭಯಾನಕ ಸುದ್ದಿ ನೋಡಿ. ಮೊದಲನೇದಾಗಿ ಈ ಜನಾರ್ದನ್ ರೆಡ್ಡಿ ಅವರ ಮನೆ ಎದುರು ನಡೆದಂತಹ ಗುಂಪು ಘರ್ಷಣೆಯನ್ನ ನೋಡಿದ್ರೆ ಇಡೀ ಜನ ಒತ್ತರಿಸಿ ನುಗ್ಗಿ ಬರ್ತಾ ಇದ್ದಾರೆ. ಅದರ ಮಧ್ಯೆ ಪೊಲೀಸರು ಇದ್ದಾರೆ. ಹಾಗಾದ್ರೆ ಪೊಲೀಸ್ ಬ್ಯಾರಿಕೇಡ್ ಅನ್ನ ಮೀರಿ ಅದನ್ನ ತುಳಿದು ಭೇದಿಸಿ ಜನ ಬಂದ್ರೋ ಅಥವಾ ಪೊಲೀಸ್ ಎಸ್ಕಾರ್ಟ್ ನಲ್ಲಿ ಜನ ನುಗ್ಗಿದ್ರೋ ಅನ್ನುವ ಪ್ರಶ್ನೆ ಕೂಡ ಈಗ ಕಾಡ್ತಾ ಇದೆ. ಆಮೇಲೆ ಈ ಖಾಸಗಿ ಗನ್ಮ್ಯಾನ್ಗಳು ನೇರವಾಗಿ
ಜನಾರ್ದನ್ ರೆಡ್ಡಿಯ ಮನೆಗೆ ಶೂಟ್ ಮಾಡಿದ್ದಾರೆ. ಅದು ಇಡೀ ಆ ಗಾಜು ಹೊಡೆದದ್ದು ಇತ್ಯಾದಿ ಎಲ್ಲವನ್ನು ಅಲ್ಲಿ ತೋರಿಸಲಾಗಿದೆ. ಬಿಜೆಪಿ ಅದರ ಫುಟೇಜ್ ಅನ್ನ ಬಿಡುಗಡೆ ಮಾಡಿದೆ. ಅದರ ಜೊತೆಗೆ ಇದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡೇ ಬಂದಿದ್ರ ಅನ್ನೋದು ಕೂಡ ಪ್ರಶ್ನೆ ಹುಟ್ಟುಕೊಳ್ತಾ ಇದೆ. ಯಾಕೆಂತಂದ್ರೆ ಮಧ್ಯಾಹ್ನ ಗಲಾಟೆ ಆಗಿದೆ, ಆಮೇಲೆ ರಾತ್ರಿ ಅಲ್ಲಿ ನೋಡಿದ್ರೆ ಪೊಲೀಸರು ಅದನ್ನ ಭೇದಿಸುವ ಪ್ರಯತ್ನವನ್ನ ಮಾಡಿದ್ದಾರೆ. ಒಂದು ರಿಕ್ಷಾದಲ್ಲಿ ಖಾಲಿ ಬಾಟ್ಲುಗಳು, ಇಷ್ಟಿಷ್ಟು ದೊಡ್ಡ ಸೊಟ್ಟ ಅಂದ್ರೆ ಕಟ್ಟಿಗೆ ತುಂಡು, ಅದರ ಜೊತೆ ಪೆಟ್ರೋಲ್ ತುಂಬಿದಂತ ಪೆಟ್ರೋಲ್ ಬಾಂಬು ಅನ್ನಬಹುದಾದಂತ ವಸ್ತುಗಳು ಆ ರಿಕ್ಷಾದಲ್ಲಿ ಇದ್ವು ಅನ್ನೋದಕ್ಕೆ ಇವತ್ತು ಬಿಜೆಪಿ ಒಂದು ಫುಟೇಜ್ ಅನ್ನ ಮತ್ತೆ ಬಿಟ್ಟಿದೆ. ನಿನ್ನೆ ಪೊಲೀಸರು ಅದನ್ನು ತಡೆದಿದ್ದಾರೆ. ಒಮ್ಮೆ ಪೊಲೀಸರು ಅದನ್ನು ತಡೆದೇ ಇದ್ದಿದ್ರೆ ಏನಾಗ್ತಾ ಇತ್ತು? 2 ರಿಂದ 3 ದಿನ ನಡೆದಿದೆ, ಈ ಶನಿವಾರ ದಿನ ನಡೆದಿದೆ ಗಲಾಟೆ. ಆ ಗಲಾಟೆಯಲ್ಲಿ ಈಗ ಈ ರಿಕ್ಷಾವನ್ನ ಹಿಡಿದ್ರೂ ಕೂಡ ಆ ರಿಕ್ಷಾ ಯಾರ್ದು ಅನ್ನೋದು ಇನ್ನೂವರೆಗೆ ಗೊತ್ತಾಗಿಲ್ಲ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ. ಅಂದ್ರೆ ಪೊಲೀಸರು ಅದನ್ನು ಹೇಳ್ತಾ ಇಲ್ಲ, ಈ ರಿಕ್ಷಾ ಯಾರ್ದು, ಈ ರಿಕ್ಷಾದ ನಂಬರ್ ಯಾರ ಹೆಸರಲ್ಲಿದೆ, ಇದರಲ್ಲಿ ಪೆಟ್ರೋಲ್ ಬಾಂಬ್ ತಂದವ್ರು ಯಾರು. ಅಂದ್ರೆ ಇದು ಆಕಸ್ಮಿಕ ಘಟನೆ ಅಲ್ಲ. ಕೇವಲ ಬ್ಯಾನರ್ ಕಟ್ಟುವಂತ ಒಂದು ಯಾರೋ 2 ಮಾತಾಡಿದ್ರು, ಅವ್ರ ಕಾರ್ಯಕರ್ತರು ಇವ್ರ ಕಾರ್ಯಕರ್ತರು ಮಾತಾಡಿದ್ರು, ಅದರ ಬಗ್ಗೆ ಘರ್ಷಣೆ ಆಯ್ತು. ಏನೋ ಒಂದು ತಳಮಟ್ಟದ ಕಾರ್ಯಕರ್ತರ ಮಟ್ಟದಲ್ಲಿ ಒಂದು ಸಣ್ಣ ಗುಂಪು ಘರ್ಷಣೆ ಆಗಿದೆ. ಇದು ಗುಂಪು ಘರ್ಷಣೆಯನ್ನ ಮೀರಿ ಇಲ್ಲಿ ಕೊಲೆಯಾಗಿದೆ, ಶೂಟೌಟ್ ಆಗಿದೆ. ಅದರ ಜೊತೆಗೆ ಜನಾರ್ದನ್ ರೆಡ್ಡಿ ಅವರನ್ನ ಹಾಗಾದ್ರೆ ಮುಗಿಸುವ ಪ್ರಯತ್ನ ಇತ್ತ? ಸೋಮಣ್ಣ ಹೇಳ್ತಾರೆ, ಆಪತ್ತು ಬಂಧುವಿನ ಹಾಗೆ ದೇವರೇ ಕರೆಸ್ಕೊಂಡ ಶ್ರೀರಾಮುಲು ಅವರನ್ನ. ಒಮ್ಮೆ ಶ್ರೀರಾಮುಲು ಬರದೇ ಇದ್ದಿದ್ರೆ ಜನಾರ್ದನ್ ರೆಡ್ಡಿ ನಮ್ಮ ಮಧ್ಯೆ ಇವತ್ತು ಉಳಿತಾ ಇದ್ರ ಅನ್ನುವ ಪ್ರಶ್ನೆ ಕಾಡ್ತಾ ಇದೆ. ನಾವೆಲ್ಲ ಒಂದು ಆತ್ಮೀಯತೆಯಲ್ಲಿ ಬದುಕಬೇಕಾದವರು. ಚುನಾವಣೆ ಬರ್ತದೆ ಹೋಯ್ತದೆ, ಗೆಲ್ಲೋದು ಸೋಲೋದು ನಮ್ದಲ್ಲ, ದೇವ್ರದ್ದು, ಭಗವಂತಂದು. ನೀವು ಮುಗಿಸ್ಬೇಕು ಅಂತ ಬಂದ್ರಿ ಜನಾರ್ದನ್ ರೆಡ್ಡಿಗೆ, ಎಲ್ಲ ಒಂದ್ ಕಡೆ ರಾಮುಲು ಭಗವಂತ ಬಂದು ಆ ತಾಯಿ ಅವ್ರನ್ನ ಕಾಪಾಡೋದು. ಯಾಕಂದ್ರೆ ಪೆಟ್ರೋಲ್ ಬಾಂಬ್ ತರಲಾಗಿದೆ, ಪೊಲೀಸರು ಇದ್ರೂ ಕೂಡ ನುಗ್ಗಿ ಬಂದು ಅಲ್ಲಿ ಗಲಾಟೆ ಆಗಿದೆ. ಅದರ ಅರ್ಥ ಜನಾರ್ದನ್ ರೆಡ್ಡಿ ಪಕ್ಷದವರು ಕಾರ್ಯಕರ್ತರೇನು ಕೈ ಕಟ್ಟು ಕೂತ್ಕೊಳ್ಳಿಲ್ಲ, ಅವರು ಮಾಡಿದ್ದಾರೆ. ಆದ್ರೆ ಅದನ್ನ ಮೀರಿ ಇಲ್ಲಿ ಫೈರಿಂಗ್ ಆಗಿದೆಯಲ್ಲ. ಹಾಗಾದ್ರೆ ಇದ್ರ ಉದ್ದೇಶ ಏನು? ಜನಾರ್ದನ್ ರೆಡ್ಡಿ ಮನೆಯನ್ನ ಒಮ್ಮೆ ನಾನು ಕಂಟ್ರೋಲ್ ಮಾಡ್ಕೊಂಡಿದ್ದೇನೆ, ಜನರಿಗೆ ತೊಂದರೆ ಆಗತ್ತೆ ಬಳ್ಳಾರಿಯಲ್ಲಿ, ನನ್ನ ಕ್ಷೇತ್ರ, ಆದ್ರಿಂದ ಕಂಟ್ರೋಲ್ಡ್ ಆಗಿ ವರ್ತಿಸಿದ್ದೇನೆ. ಇಲ್ಲದೆ ಇದ್ರೆ ಜನಾರ್ದನ್ ರೆಡ್ಡಿ ಮನೆ ಸುಟ್ಟಾಗ್ತಾ ಇದ್ದೆವು. ಒಬ್ಬ MLA ಹೇಳುವ ಮಾತಾ ಇದು. ಒಂದು ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂತ ಕ್ಷೇತ್ರದ ಒಬ್ಬ ಪಾಲಕ, ಜನರ ಪ್ರತಿನಿಧಿ, ಏನು ಯುವಕ ಅನ್ನುವ ಕಾರಣಕ್ಕಾಗಿ, ಬಿಸಿ ರಕ್ತ ಅನ್ನುವ ಕಾರಣಕ್ಕಾಗಿ ಆಂಧ್ರದಲ್ಲಿ ಮಾತಾಡಿದ್ರೆ ನಡೀತದೆ ಅಂತ ಕರ್ನಾಟಕದಲ್ಲಿ ಇಂಥ ಮಾತಾ? ಜನಾರ್ದನ್ ರೆಡ್ಡಿ ಅವರ ಮನೆಯನ್ನ ಸುಟ್ಟು ಬಿಡ್ತಾ ಇದ್ದೆವು. ಕಾನೂನನ್ನ ಕೈಗೆತ್ಕೊಳ್ತಾ ಇದ್ರು, ಕಾನೂನನ್ನು ಕೈಗೆತ್ತಿಕೊಂಡಿದ್ದಾರೆ ಅನ್ನೋದಕ್ಕೆ ನಾರಾ ಭರತ್ ರೆಡ್ಡಿಯ ಬಾಯಲ್ಲೇ ಇಂಥ ಮಾತು ಬಂದಿದೆ. ಒಮ್ಮೆ ಬಿಜೆಪಿ MLA ಬಾಯಲ್ಲೇ ಇಂಥ ಮಾತು ಬಂದಿದ್ದಿದ್ರೆ ಕಾಂಗ್ರೆಸ್ ಸರ್ಕಾರ ಇಷ್ಟೊತ್ತಿಗೆ ಸುಮ್ಮನುಳಿತಾ ಇತ್ತ ಅನ್ನುವ ಪ್ರಶ್ನೆ. ಪೊಲೀಸರು ಮೊದಲೇ ಹೇಳಿದ್ದಾರೆ, ಸತೀಶ್ ರೆಡ್ಡಿ ಗುಂಪಿನಲ್ಲಿ ಗನ್ಮ್ಯಾನ್ಗಳಿದ್ರು, ಅದೇ ಹೊತ್ತಿಗೆ ಜನಾರ್ದನ್ ರೆಡ್ಡಿ ಗುಂಪಿನಲ್ಲಿ ಗನ್ಮ್ಯಾನ್ಗಳು ಇರಲಿಲ್ಲ. ಪೊಲೀಸರು ಇಷ್ಟನ್ನು ಹೇಳಿದ್ದಾರೆ ನೋಡಿ. ಅದರ ಜೊತೆಗೆ ಬುಲೆಟ್, ಖಾಸಗಿ ಗನ್ನಿಂದ ಸಿಡಿದಂತ ಬುಲೆಟ್, ಇದು ಸತೀಶ್ ರೆಡ್ಡಿ ಅವರದ್ದೇ ಇರಬೇಕು, ಅವರ ಗನ್ಮ್ಯಾನ್ಗಳದ್ದೇ ಇರಬೇಕು ಅಂತ ಸಂಶಯವನ್ನ ವ್ಯಕ್ತಪಡಿಸಿದ್ರು. ಆದ್ರೂ ಕೂಡ ಭರತ್ ರೆಡ್ಡಿಯ ಕಡೆಯವರ ಮೇಲೆ ಯಾವುದೇ FIR ಹಾಕ್ಲಿಕ್ಕೂ 2-2.5 ದಿನ ತೆಗೆದುಕೊಳ್ತು. ಅದೇ ಫಸ್ಟ್ ಡೇ ಜನಾರ್ದನ್ ರೆಡ್ಡಿ ಅವರ ಮೇಲೇನೆ ಮಾಬ್ ಅಟ್ಯಾಕ್ ಆಗ್ತಾ ಇದೆ, ಮನೆಯನ್ನು ಸುಡ್ತಾ ಇದ್ದೇವೆ ಅಂತ ಹೇಳ್ತಾರೆ, ಪೆಟ್ರೋಲ್ ಬಾಂಬ್ ತಂದದ್ದು ದಾಖಲೆ ಸಿಕ್ಕಿದೆ. ಎಲ್ಲ ಇದ್ರೂ ಕೂಡ ಬ್ಯಾನರ್ ಅನ್ನ ಕಟ್ಟಿದ್ದು, ಅದರ ಮೂವ್ ಮಾಡಿದ್ದು ರಾಂಗ್ ಮೂವ್ ಅಂತ ಹೇಳಿ ಸ್ವತಃ CM ಗರಂ ಆದ್ರೂ ಕೂಡ ನಾರಾ ಭರತ್ ರೆಡ್ಡಿ ಅವರ ಕಡೆಯವರ ಮೇಲೆ ಯಾವುದೇ FIR ಆಗಿರಲಿಲ್ಲ. ಅದೇ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಮೇಲೆ ಕೆಲವೇ ಗಂಟೆಯಲ್ಲಿ ಇದ್ದಬ್ಬದ್ದ ಎಲ್ಲ ಕೇಸು, SC/ST ಕೇಸು, ಕೊಲೆ, ಬೆದರಿಕೆ, ಅದು ಇದು ಎಲ್ಲ. ಏನ್ ತೋರಿಸ್ತದೆ ಇದನ್ನ? ಅದರ ಜೊತೆಗೆ ಇನ್ನೊಂದು ಪ್ರಶ್ನೆಯನ್ನ ಎತ್ತಿದ್ದಾರೆ ಬಿಜೆಪಿಯವರು. ಏನು? ಸಾರ್ವಜನಿಕ ಸ್ಥಳದಲ್ಲಿ
ಫೈರಿಂಗ್ ಮಾಡುವ ಪರ್ಮಿಷನ್ ಕೊಟ್ಟವ್ರು ಯಾರು? ಇದು ಮೂಲಭೂತ ಪ್ರಶ್ನೆ. ಸಾರ್ವಜನಿಕ ಸ್ಥಳದಲ್ಲಿ ಫೈರಿಂಗಿಗೆ ಪರ್ಮಿಷನ್ ಕೊಟ್ಟವರು ಯಾರು? ಯಾವ ಆಧಾರದಲ್ಲಿ ಫೈರ್ ಮಾಡಿದ್ರು? ಜನಾರ್ದನ್ ರೆಡ್ಡಿ ಅವರ ಮನೆಗೆ ನೇರ ಫೈರಿಂಗು, 5 ಅಡಿ ಅಂತರದಲ್ಲಿ ಈ ರಾಜಶೇಖರ್ ಮೇಲೆ ಫೈರಿಂಗು, ಈ ಫೈರಿಂಗಿಗೆ ಅನುಮತಿಯನ್ನು ಕೊಟ್ಟವರು ಯಾರು ಅನ್ನುವಂಥ ಪ್ರಶ್ನೆಯು ಇಲ್ಲಿ ಹುಟ್ಕೊಂಡಿದೆ. ಅದರ ಜೊತೆಗೆ ಪ್ರಹ್ಲಾದ್ ಜೋಶಿ ಅವರು ಯಾರೂ ಕೇಳದೇ ಇದ್ದಂತ ಒಂದು ಸಂಶಯಾತ್ಮಕವಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಪುತ್ಥಳಿಯ ಅನಾವರಣ ಅಧಿಕೃತ ಕಾರ್ಯಕ್ರಮವೇ? ಪಾಲಿಕೆಯಿಂದ ಪರ್ಮಿಷನ್ ಅನ್ನ ನಾರಾ ಭರತ್ ರೆಡ್ಡಿ ಅವರು ತೆಗೆದುಕೊಂಡಿದ್ರ? ಇದು ಮೂಲಭೂತವಾಗಿ ಅವರು ಹೇಳ್ತಾ ಇದ್ದಾರೆ, ನನ್ನ ಹತ್ರ ಅದರ ದಾಖಲೆಗಳಿದೆ, ಇದು ಅನಧಿಕೃತ, ಇದು ಪರ್ಮಿಷನ್ ತೆಗೆದುಕೊಂಡಿಲ್ಲ. ಹಾಗಾದ್ರೆ ಪರ್ಮಿಷನ್ ತೆಗೆದುಕೊಳ್ಳಿಲ್ಲ ಅಂತ ಆದ್ರೆ ಬ್ಯಾನರ್ ಕಟ್ಟಿದ್ದು ತಪ್ಪು, ಜನ ಜಮಾಯಿಸಿದ ತಪ್ಪು, ಗಲಾಟೆ ಆದದ್ದು ತಪ್ಪು, ಫೈರಿಂಗ್ ಆದದ್ದು ತಪ್ಪು, ಎಲ್ಲವೂ ಕಾನೂನು ಬಾಹಿರ. ಹಾಗಾದ್ರೆ ಸಿಎಂ ಸಿದ್ದರಾಮಯ್ಯನವರೇ, ಮೊದಲು ನೀವು ಗರಂ ಆದ್ರಿ, ನಾರಾ ಭರತ್ ರೆಡ್ಡಿ ಅವರ ಹತ್ರ ಮಾತಾಡ್ಲಿಕ್ಕೂ ಜಮೀರ್ ಅಹಮದ್ ಫೋನ್ ಕೊಟ್ರು, ನೀವು ರೆಡಿ ಇರ್ಲಿಲ್ಲ, ಇದು ತಪ್ಪು ನಡೆ ಅಂತಂದ್ರಿ. ಯಾವಾಗ ಡಿ ಕೆ ಶಿವಕುಮಾರ್ ನಮ್ಮ ಶಾಸಕ, ನಾವ್ಯಾಕೆ ಕಳ್ಕೋಬೇಕು, ನಾವು ನಾರಾ ಭರತ್ ರೆಡ್ಡಿ ಅವರೊಟ್ಟಿಗೆ ಇದ್ದೇವೆ, ಒಬ್ಬ ಉಪಮುಖ್ಯಮಂತ್ರಿ ಕಾನೂನಾತ್ಮಕವಾಗಿ ವಿವೇಚನೆ ಇಲ್ಲದೇನೆ, ತನಿಖೆ ಯಾವ ದಿಕ್ಕಿನಲ್ಲಿ ನಡೀತಾ ಇದೆ ಅನ್ನುವಂತ ಯಾವ ಕಾಳಜಿಯೂ ಇಲ್ಲದೇನೆ, ಅಲ್ಲಿ ಸ್ಥಳ ಸಮೀಕ್ಷೆಯೂ ಮಾಡದೇನೆ, ಕೇವಲ ಕಾಂಗ್ರೆಸ್ಸಿನ ಸಿಟ್ಟಿಂಗ್ MLA ನಮ್ಮವ ಅನ್ನುವ ಒಂದೇ ಕಾರಣವನ್ನು ಇಟ್ಕೊಂಡು ನಾವು ನಾರಾ ಭರತ್ ರೆಡ್ಡಿ ಅವ್ರ ಜೊತೆಗಿದ್ದೇವೆ ಅಂತ ಘೋಷಣೆ ಮಾಡಿದ್ರು. ಹೇಗೆ ಘೋಷಣೆ ಮಾಡಿದ್ರು? ತನಿಖೆ ನಡೀತಾ ಇರುವಾಗ ನಾರಾ ಭರತ್ ರೆಡ್ಡಿ ಇರ್ಬೋದು, ಜನಾರ್ದನ್ ರೆಡ್ಡಿ ಇರ್ಬೋದು, ಶ್ರೀರಾಮುಲು ಇರ್ಬೋದು, ಯಾರೇ ಇದ್ರೂ ಕೂಡ ಫೈರಿಂಗ್ ಆಗಿ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಘಟನೆಗೆ ನೀವು ನೇರವಾಗಿ ನಾರಾ ಭರತ್ ರೆಡ್ಡಿ ಅವರ ಪರವಾಗಿ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳುವುದರ ಮೂಲಕ ತನಿಖೆಯ ದಾರಿಯನ್ನ ಸಂಪೂರ್ಣವಾಗಿ ನೀವು ತಿರುಗಿಸಿದ್ದೀರಿ. ಈ ಮುಖವಾಗೇ ತನಿಖೆ ಆಗಬೇಕು ಅಂತ ನಿರ್ದೇಶನ ಕೊಟ್ಟಿದ್ದೀರಿ ಅನ್ನುವಂತ ಮಾತು ಜನರ ಬಾಯಿಂದ ಮತ್ತು ಬಿಜೆಪಿಯ ಬಾಯಿಂದ ಬರ್ತಾ ಇದೆ. ಇದರ ಜೊತೆಗೆ FSL ರಿಪೋರ್ಟ್ ಬಂದಾಗಿದೆ. ಸತೀಶ್ ರೆಡ್ಡಿಯ ಗನ್ಮ್ಯಾನ್ ನಿಂದಲೇ ಸಿಡಿದಂತ ಬುಲೆಟ್ ಅದು. ಇಷ್ಟು ಪಕ್ಕ ಇದ್ರೂ ಕೂಡ ನಾರಾ ಭರತ್ ರೆಡ್ಡಿ ಅವರನ್ನ ಯಾಕೆ ಬಂಧಿಸಲಿಲ್ಲ? ನಾರಾ ಭರತ್ ರೆಡ್ಡಿ ಅವರ ಬಗ್ಗೆ ಯಾಕೆ ನೀವು ಆಕ್ಷನ್ ತಗೊಳ್ತಾ ಇಲ್ಲ? ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ, ನಿಮ್ಮ ಆಡಳಿತದ ಬಗ್ಗೆ, ನಿಮ್ಮ ಕಾಂಗ್ರೆಸ್ನ ಒಂದು ಸಿದ್ಧಾಂತದ ಬಗ್ಗೆ ಎಲ್ಲದರ ಬಗ್ಗೆ ಆಕ್ಷೇಪ ಮಾಡೋಣ. ಆದ್ರೆ ನಿಮ್ಮ ಅನುಭವ, ನಿಮ್ಮ ಹಿರಿತನ, ನಿಮ್ಮ ಒಂದು ಆಡಳಿತಾತ್ಮಕವಾದಂತ ನಿಮ್ಮ 2ನೇ ಅವಧಿ ಅಲ್ಲ, ಮೊದಲ ಅವಧಿಯ ಆಡಳಿತ, ಇವೆಲ್ಲವನ್ನ ಗಮನಿಸಿದಾಗ 5.5 ದಶಕದ ರಾಜಕೀಯ ಜೀವನ, ಈಗಲಾದರೂ ನಿಮ್ಮ ಸಂಧಿಯಲ್ಲಿ ನಿಮ್ಮ ಪಕ್ಷದವರಾಗ್ಲಿ ಬಿಜೆಪಿಯವರಾಗ್ಲಿ ಅದನ್ನ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ, ಸರಿಯಾದ ರೀತಿಯಲ್ಲಿ ಶೋಧ ಮಾಡಿ, ತಪ್ಪಿತಸ್ಥರನ್ನ ಕಟಕಟೆಯಲ್ಲಿ ನಿಲ್ಲಿಸಿ ಅವರಿಗೆ ಶಿಕ್ಷೆ ಕೊಡಿಸಿ. ಯಾಕೆಂತಂದ್ರೆ ರಾಜಶೇಖರ್ ಅನ್ನುವಂತ ಅಮಾಯಕನ ಕೊಲೆಯಾಗಿದೆ. ಹಾಡೆ ಹಗಲು ಇದು ಕೊಲೆ. ಈ ಕೊಲೆಗಾರನನ್ನ ನೀವು ನಿಷ್ಪಕ್ಷಪಾತವಾಗಿ ಹಿಡಿದ್ರೆ, ಆ ಧೈರ್ಯವನ್ನ, ಧೀಮಂತಿಕೆಯನ್ನ ತೋರಿಸಿದ್ರೆ ನಿಮ್ಮ ಇಡೀದಾದಂತ ಈ ರಾಜಕೀಯ ಜೀವನಕ್ಕೆ, ನಿಮ್ಮ ಹಿರಿತನಕ್ಕೆ ಒಂದು ಮುಕುಟಮಣಿ ಆಗುತ್ತೆ. ಇದು ಇಲ್ಲದೇ ಇದ್ರೆ ಕೊನೆಗೂ ಸಿದ್ದರಾಮಯ್ಯನವರು ಅವರ ಶಾಸಕರನ್ನ ರಕ್ಷಿಸಿಕೊಳ್ಳಿಕ್ಕೆ, ಅವರ ಆಡಳಿತಾತ್ಮಕ ದೋಷವನ್ನ ಮುಚ್ಚಿಕೊಳ್ಳಿಕ್ಕೆ ಹೈಕಮಾಂಡಿನ ಒತ್ತಡಕ್ಕೆ ಮಣಿದು ಈ ರೀತಿಯ ಒಂದು ಅಪರಾಧವನ್ನ ಮಾಡಿದ್ರು ಅನ್ನೋದು ನಿಮ್ಮ ಜೀವನಕ್ಕೆ ಅಂಟುವ ಒಂದು ಶಾಪವಾಗುತ್ತೆ. ಇದು 100ಕ್ಕೆ 100. ಇದೇ ಬಳ್ಳಾರಿಗೆ ನೀವು ಪಾದಯಾತ್ರೆ ಮಾಡಿದಿರಿ. ಅದೇ ಬಳ್ಳಾರಿಯ ಟೌನ್ ಅಲ್ಲಿ ನಡೆದಂತ ಘಟನೆಗೆ ನೀವು ನ್ಯಾಯ ಕೊಡಲಿಕ್ಕೆ ಆಗದೇನೆ ನೀವು ಪಕ್ಷದ ತುತ್ತೂರಿಯನ್ನ ಊದಿದ್ರಿ. ಮತ್ತೆ ಇಡೀ ಪೊಲೀಸ್ ವ್ಯವಸ್ಥೆಯನ್ನ, ತನಿಖಾ ವ್ಯವಸ್ಥೆಯನ್ನ ನೀವು ನಿಮಗೆ ಬೇಕಾದಾಗೆ ಬಳಸ್ಕೊಂಡ್ರಿ ಅನ್ನುವಂತ ಆಪಾದನೆಗೆ ತುತ್ತಾಗ್ತೀರಿ. ಈಗಾಗ್ಲೇನೆ ಜನ ಈ ರೀತಿ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆಂತಂದ್ರೆ FSL ರಿಪೋರ್ಟ್ ಬಂದಾಗ್ಲೂ ಕೂಡ ಅದು ನಾರಾ ಭರತ್ ರೆಡ್ಡಿ ಅವರ ಕಾಲ್ಬುಡಕ್ಕೆ ಸುತ್ತಾ ಇದೆ. ಸತೀಶ್ ರೆಡ್ಡಿಯ ಖಾಸಗಿ ಗನ್ಮ್ಯಾನ್ ನಿಂದಲೇ ಸಿಡಿದಿದೆ ಗುಂಡು ಅಂತ ಹೇಳ್ತಾ ಇದೆ. ಆದ್ರೂ ಅವರ ಮೇಲೆ ಆಕ್ಷನ್ ತಗೊಳ್ಳಿಲ್ಲ, ಅವರನ್ನ ಬಂಧಿಸಿಲ್ಲ. ಇದು ನಿಮ್ಮ ಸರ್ಕಾರಕ್ಕೆ ಇನ್ನೊಂದು ಕಪ್ ಚುಕ್ಕೆ. ಇದು ಈ ಕಾರಣಕ್ಕಾಗಿನೇ
ಪ್ರಹ್ಲಾದ್ ಜೋಶಿ ಇರ್ಬೋದು, ಬಿಜೆಪಿ ಅವರು ಇರ್ಬೋದು, ಅಥವಾ JDS-ನವರು ಇರ್ಬೋದು, ಇವತ್ತು ಕೇಂದ್ರದ ಗೃಹ ಇಲಾಖೆಯನ್ನ ಇಲ್ಲಿಗೆ ಜಾಯಿನ್ ಮಾಡುವ ಅಥವಾ ಅದನ್ನ ಬೆಸೆಯುವ ಕೆಲಸಕ್ಕೆ ಮುಂದಾಗಿದ್ದಾರೆ. ಬಿ ಕೇರ್ಫುಲ್. ನೇರ ಇವತ್ತು ಜನಾರ್ದನ್ ರೆಡ್ಡಿಯನ್ನ ಮುಗಿಸ್ಲಿಕ್ಕೆ ವ್ಯವಸ್ಥಿತವಾದ ಒಂದು ತಂತ್ರ, ವ್ಯವಸ್ಥಿತವಾದ ಷಡ್ಯಂತ್ರ ನಡೆದಿತ್ತು ಅನ್ನೋದರ ಬಗ್ಗೆ ದಾಖಲೆ ಸಮೇತ ಬಿಜೆಪಿ ಇಡ್ತಾ ಇದೆ. ಅವರಿಗೆ ಜೀವ ಭಯ ಇದೆ, ಆದ್ರಿಂದ ಜಡ್ ಭದ್ರತೆಯನ್ನು ಕೊಡಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ್ರು ಕೂಡ ಅದಕ್ಕೆ ತೀವ್ರ ನಿರ್ಲಕ್ಷ್ಯ ವ್ಯಕ್ತವಾಗಿದೆ ಅನ್ನುವ ಕಾರಣಕ್ಕಾಗಿ ಪರಮೇಶ್ವರ್ ನಮಗೆ ಪತ್ರ ಬರಲಿಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವರು ನಾವು ಅದನ್ನ ಅಧಿಕೃತವಾಗಿ ಮುಟ್ಟಿಸಿದ್ದೇವೆ ಅಂತ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಈಗ ಅಮಿತ್ ಶಾ ಅವರನ್ನ ಸಂಪರ್ಕಿಸಲಿಕ್ಕೆ ಇದೇ ಸೋಮಣ್ಣ, ಪ್ರಹ್ಲಾದ್ ಜೋಶಿ, ಬಿಜೆಪಿ ತಂಡ ನಿರ್ಧರಿಸಿದೆ JDS ಸಹಕಾರದೊಂದಿಗೆ. ಈ ರೀತಿಯ ಒಂದು ಘಟನೆ ನಡೀತಾ ಇದೆ. ಅವರಿಗೆ ಜೀವಕ್ಕೆ ತೀವ್ರವಾದ ಅಪಾಯ ಇದೆ. ಅದರಿಂದ ಕೇಂದ್ರ ಸರ್ಕಾರ ಜಡ್ ಸೆಕ್ಯೂರಿಟಿಯನ್ನು ಕೊಡಬೇಕು. ಒಂದು, ಸಿಟ್ಟಿಂಗ್ ಜಡ್ಜ್ ಇಂದ ತನಿಖೆ ಆಗಬೇಕು. ಇಲ್ಲದೇ ಇದ್ರೆ ಯಾರಾದರೂ PIL ಹಾಕ್ತಾರೆ. ಆ ಮೂಲಕ ನಾವು CBI ತನಿಖೆಗೆ ಅದನ್ನು ಮುಂದೆ ಮಾಡ್ತೇವೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಕೊನೆಯದಾಗಿ ಇದರ ಇಡೀ ಸಮರೈಸ್ ಮಾಡಿದಾಗ ಒಂದು ಅರ್ಥ ಆಗುವುದೇನು ಅಂತಂದ್ರೆ, ನಾರಾ ಭರತ್ ರೆಡ್ಡಿ ಅನ್ನುವಂಥ ಈ ಬಿಸಿ ರಕ್ತದ ತರುಣ ಒಂದು ಸಾಂವಿಧಾನಿಕವಾದಂಥ ಪ್ರಕ್ರಿಯೆಯಲ್ಲಿ ಇದ್ದಂಥ ಒಬ್ಬ ಶಾಸಕನಾಗಿಯೂ ಕೂಡ ಪುಡಿ ರೌಡಿ ರೀತಿ ವರ್ತಿಸಿದ್ದಾನೆಯೇ ಅನ್ನುವಂಥ ಬಿಜೆಪಿಗರ ಆರೋಪ ಇದೆಯಲ್ಲ, ಅದು ಬಹುತೇಕವಾಗಿ ಸತ್ಯದ ನೆಲೆಗೆ ಬಂದು ನಿಲ್ತಾ ಇದೆ. FSL ರಿಪೋರ್ಟ್ ಅದನ್ನು ಹೇಳ್ತಾ ಇದೆ. ಹಾಗಾದರೆ ರಿಕ್ಷಾದಲ್ಲಿ ಪೆಟ್ರೋಲ್ ಬಾಂಬ್ ತಂದವರು ಯಾರು? ಕಾರ್ಯಕ್ರಮಕ್ಕೆ ಪರ್ಮಿಷನ್ ಇತ್ತೇ? ಸಾರ್ವಜನಿಕ ಒಂದು ಸ್ಥಳದಲ್ಲಿ ಫೈರಿಂಗಿಗೆ ಪರ್ಮಿಷನ್ ತಗೊಂಡು ಫೈರ್ ಮಾಡಿದಾರ? ಕಾನೂನನ್ನ ನೇರವಾಗಿ ಕೈ ತಗೊಂಡಿದ್ದಾರ? ಹಾಗಾದ್ರೆ ಈ ಎಲ್ಲ ಬಂದಂತ ಇವತ್ತಿನವರೆಗಿನ ರಿಪೋರ್ಟ್ ಏನ್ ಹೇಳ್ತಾ ಇದೆ? ನಾರಾ ಭರತ್ ರೆಡ್ಡಿ ಅವರನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸ್ತಾ ಇದೆ. ಆದರೂ ಕರ್ನಾಟಕ ಸರ್ಕಾರ, ಶಿವಕುಮಾರ್ ಅವರು ನಮ್ಮ ಶಾಸಕನ ಬೆಂಬಲ, ನಾವು ಸರ್ಕಾರ ಅವರೊಟ್ಟಿಗಿದ್ದೇವೆ ಅನ್ನುವ ಮಾತಾಡಿದ ತಕ್ಷಣ CM ಸಿದ್ದರಾಮಯ್ಯನವರು ಕೂಡ ನಂದು ಒಂದು ಇರಲಿ ಅಂತ ಅವರು ಕೂಡ ನಾರಾ ಭರತ್ ರೆಡ್ಡಿ ಅವರೊಟ್ಟಿಗೆ ಮಾತುಕತೆ ನಡೆಸಿದ್ದಾರೆ. ನಾರಾ ಭರತ್ ರೆಡ್ಡಿಯನ್ನ ರಕ್ಷಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾಗೆ ಕಾಣುತ್ತೆ. ಹಾಗಾಗಿ ರಾಜ್ಯದಲ್ಲಿ ಈಗ ಬಳ್ಳಾರಿಯ ಈ ರಕ್ತಸಿಕ್ತ ಚರಿತ್ರೆ, ಬಳ್ಳಾರಿಯ ಗಲಾಟೆ, ಅದು ಏಕಮುಖವಾಗಿ ಕಾಂಗ್ರೆಸ್ ಸರ್ಕಾರ ಕಂಪ್ಲೀಟ್ ಆಗಿ ತನಿಖಾ ಸಂಸ್ಥೆಯನ್ನು, ಪೊಲೀಸನ್ನು ಬಳಸಿಕೊಂಡು ನಾರಾ ಭರತ್ ರೆಡ್ಡಿ ಅವರನ್ನ ರಕ್ಷಿಸಲಿಕ್ಕೆ ಮುಂದಾಗ್ತಾ ಇದೆ ಅನ್ನುವ ಒಂದು ಹಂತಕ್ಕೆ ಬಂದು ನಿಂತಿದೆ. ಇದು ಅತ್ಯಂತ ಕೆಟ್ಟ ಬೆಳವಣಿಗೆ. ಒಮ್ಮೆ ಈಗ ನಾರಾ ಭರತ್ ರೆಡ್ಡಿ ಅಂತ ಒಬ್ಬ ಯುವ ಶಾಸಕನನ್ನ ನೀವು ಆಡಳಿತಾತ್ಮಕವಾದಂಥ ಒಂದು ಸಪೋರ್ಟ್ ಇಂದ ನೀವು ರಕ್ಷಿಸಿದ್ರಿ ಅಂತ ಆದ್ರೆ, ಕುರಿ ತಿಂದು ಮರಿ ತಿಂದು ಹೆಬ್ಬುಲಿ ಆಗುವಂತ ದಿನಗಳು ದೂರ ಇಲ್ಲ. ಮತ್ತೆ ಪ್ರತಿಯೊಬ್ಬ ಮುಂಬರುವ ಯುವ ಶಾಸಕರು ಕೂಡ ಇಂಥದ್ದೇ ಗನ್ನಿಡಿದು ರಾಜಕೀಯ ಮಾಡುವಂತ ದಿನಗಳು ದೂರ ಇಲ್ಲ. ಇದು ಅತ್ಯಂತ ಕೆಟ್ಟ ಬೆಳವಣಿಗೆ ಮತ್ತು ಕೆಟ್ಟ ನಿರ್ಧಾರ ಅನ್ನೋದರ ಬಗ್ಗೆ ಯಾವುದೇ ರೀತಿಯ ಒಂದು ಸಂಶಯವೂ ಬೇಡ. ಮತ್ತೆ ಇಂಥ ಒಂದು ಬೆಳವಣಿಗೆ ಕರ್ನಾಟಕಕ್ಕೆ ಇದು ಮೃತ್ಯುಕೂಪವನ್ನ ಭವಿಷ್ಯದಲ್ಲಿ ಹಡೆಯುವುದರ ಬಗ್ಗೆ ಯಾವ ಸಂಶಯವೂ ಇಲ್ಲ. ನಮಸ್ತೆ.